Daily use English words with their Kannada meaning. First word eat. Eat ಅಂದ್ರೆ ತಿನ್ನು. Drink. Drink means ಕುಡಿ. Sleep. Sleep ಅಂದ್ರೆ ಮಲಗು. Wake. Wake ಅಂದ್ರೆ ಎದ್ದೇಳು. Walk. Walk means ನಡೆ. ನೆಕ್ಸ್ಟ್ ವರ್ಡ್ ರನ್. ರನ್ ಅಂದರೆ ಓಡು. ಜಂಪ್. ಜಂಪ್ ಮೀನ್ಸ್ ಜಿಗಿ ಅಥವಾ ಹಾರು. ಸಿಟ್. ಸಿಟ್ ಅಂದರೆ ಕುಳಿತುಕೊಳ್ಳಿ. ಸ್ಟ್ಯಾಂಡ್. ಸ್ಟ್ಯಾಂಡ್ ಮೀನ್ಸ್ ನಿಲ್ಲು. ರೀಡ್. ರೀಡ್ ಅಂದರೆ ಓದು. ನೆಕ್ಸ್ಟ್ ವರ್ಡ್ ರೈಟ್. ರೈಟ್ ಅಂದರೆ ಬರೆ. ಸ್ಪೀಕ್. ಸ್ಪೀಕ್ ಅಂದರೆ ಮಾತನಾಡು. ಸ್ಪೀಕ್ ಮೀನ್ಸ್ ಮಾತನಾಡು. ಲಿಸನ್. ಲಿಸನ್ ಅಂದರೆ ಕೇಳು. ವಾಚ್. ವಾಚ್ ಮೀನ್ಸ್ ನೋಡು. ಸ್ಮೈಲ್. ಸ್ಮೈಲ್ ಮೀನ್ಸ್ ಮುಗುಳ್ನಗು. ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ. ಕ್ರೈ. ಕ್ರೈ ಮೀನ್ಸ್ ಅಳು. ಬೈ. ಬೈ ಅಂದರೆ ಕೊಂಡುಕೊಳ್ಳು. ಸೆಲ್. ಸೆಲ್ ಮೀನ್ಸ್ ಮಾರು. ಓಪನ್. ಓಪನ್ ಅಂದರೆ ತೆರೆ. ಕ್ಲೋಸ್. ಕ್ಲೋಸ್ ಮೀನ್ಸ್ ಮುಚ್ಚು. ಹೇ ಗೈಸ್, ನಿಮಗೆ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗಳು ಬೇಕು ಅಂದರೆ ಈ ಒಂದು ನಂಬರ್ ಮೇಲೆ ವಾಟ್ಸಪ್ ಮೇಲೆ SMS ಮಾಡಿ ಅಥವಾ ಡೈರೆಕ್ಟಾಗಿ ಕಾಲ್ ಮಾಡಿ ನಮ್ಮ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಈಗಲೇ ಜಾಯ್ನ್ ಆಗಿ. ಥ್ಯಾಂಕ್ ಯು. ನೆಕ್ಸ್ಟ್ ವರ್ಡ್ ಗಿವ್. ಗಿವ್ ಅಂದರೆ ಕೊಡು. ಟೇಕ್. ಟೇಕ್ ಮೀನ್ಸ್ ತೆಗೆದುಕೊಳ್ಳು. ಹೆಲ್ಪ್. ಹೆಲ್ಪ್ ಮೀನ್ಸ್ ಸಹಾಯ ಮಾಡು. ಕಾಲ್. ಕಾಲ್ ಅಂದರೆ ಕರೆ ಮಾಡು. ಟೀಚ್. ಟೀಚ್ ಮೀನ್ಸ್ ಕಲಿಸು. ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ. ಲರ್ನ್. ಲರ್ನ್ ಅಂದರೆ ಕಲಿ. ವರ್ಕ್. ವರ್ಕ್ ಮೀನ್ಸ್ ಕೆಲಸ ಮಾಡು. ಪ್ಲೇ. ಪ್ಲೇ ಅಂದರೆ ಆಟ ಆಡು. ಕುಕ್. ಕುಕ್ ಮೀನ್ಸ್ ಅಡುಗೆ ಮಾಡು. ಕ್ಲೀನ್. ಕ್ಲೀನ್ ಅಂದರೆ ಸ್ವಚ್ಛ ಮಾಡು. ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ. ವಾಶ್. ವಾಶ್ ಮೀನ್ಸ್ ತೊಳೆ. ಸ್ಟಡಿ. ಸ್ಟಡಿ ಮೀನ್ಸ್ ಅಧ್ಯಯನ. ಡ್ರೈವ್. ಡ್ರೈವ್ ಅಂದರೆ ಓಡಿಸು. ಸ್ಟಾಪ್. ಸ್ಟಾಪ್ ಅಂದರೆ ನಿಲ್ಲು. ಸ್ಟಾರ್ಟ್. ಸ್ಟಾರ್ಟ್ ಮೀನ್ಸ್ ಪ್ರಾರಂಭ ಮಾಡು, ಪ್ರಾರಂಭಿಸು. ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ. ಲಾಫ್. ಲಾಫ್ ಅಂದರೆ ನಗು. ಶೌಟ್. ಶೌಟ್ ಮೀನ್ಸ್ ಕೂಗು. ವೇಟ್. ವೇಟ್ ಅಂದರೆ ಕಾಯುವುದು. ಸರ್ಚ್. ಸರ್ಚ್ ಅಂದರೆ ಹುಡುಕು. ಸರ್ಚ್ ಮೀನ್ಸ್ ಹುಡುಕು. ಫೈಂಡ್. ಫೈಂಡ್ ಮೀನ್ಸ್ ಕಂಡುಹಿಡಿಯುವುದು. ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ. ಸೆಂಡ್. ಸೆಂಡ್ ಅಂದರೆ ಕಳುಹಿಸು. ರಿಸೀವ್. ರಿಸೀವ್ ಅಂದರೆ ಸ್ವೀಕರಿಸು. ಬಿಲ್ಡ್. ಬಿಲ್ಡ್ ಅಂದರೆ ಕಟ್ಟು. ಬ್ರೇಕ್. ಬ್ರೇಕ್ ಮೀನ್ಸ್ ಮುರಿ. ಲವ್. ಲವ್ ಮೀನ್ಸ್ ಪ್ರೀತಿಸು. ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ. ಹೇಟ್. ಹೇಟ್ ಅಂದರೆ ದ್ವೇಷಿಸು. ವಿನ್. ವಿನ್ ಅಂದರೆ ಗೆಲ್ಲು. ಲೂಸ್. ಲೂಸ್ ಮೀನ್ಸ್ ಸೋಲು. ರಿಮೆಂಬರ್. ರಿಮೆಂಬರ್ ಅಂದರೆ ನೆನಪು ಮಾಡು. ಫಾರ್ಗೆಟ್. ಫಾರ್ಗೆಟ್ ಅಂದರೆ ಮರೆತು ಬಿಡು. ಫಾರ್ಗೆಟ್ ಮೀನ್ಸ್ ಮರೆತು ಬಿಡು. ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ. ಬಿಗ್. ಬಿಗ್ ಅಂದರೆ ದೊಡ್ಡದು. ಸ್ಮಾಲ್. ಸ್ಮಾಲ್ ಮೀನ್ಸ್ ಚಿಕ್ಕದು. ಟಾಲ್. ಟಾಲ್ ಅಂದರೆ ಎತ್ತರ. ಶಾರ್ಟ್. ಶಾರ್ಟ್ ಮೀನ್ಸ್ ಚಿಕ್ಕ ಅಥವಾ ಸಣ್ಣ. ಹೆವಿ. ಹೆವಿ ಮೀನ್ಸ್ ಭಾರವಾದ. ನೆಕ್ಸ್ಟ್ ವರ್ಡ್ ಲೈಟ್. ಲೈಟ್ ಅಂದರೆ ಹಗುರ. ಹಾಟ್. ಹಾಟ್ ಅಂದರೆ ಬಿಸಿ. ಕೋಲ್ಡ್. ಕೋಲ್ಡ್ ಮೀನ್ಸ್ ಚಳಿ, ತಣ್ಣನೆ. ಸ್ವೀಟ್. ಸ್ವೀಟ್ ಅಂದರೆ ಸಿಹಿ.
ಬಿಟರ್. ಬಿಟರ್ ಮೀನ್ಸ್ ಕಹಿ. ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ, ಬ್ಯೂಟಿಫುಲ್. ಬ್ಯೂಟಿಫುಲ್ ಅಂದರೆ ಸುಂದರ. ಅಗ್ಲಿ. ಅಗ್ಲಿ ಅಂದರೆ ಕೆಟ್ಟದಾದ, ಕುರುಪ. ಗುಡ್. ಗುಡ್ ಮೀನ್ಸ್ ಒಳ್ಳೆಯ. ಬ್ಯಾಡ್. ಬ್ಯಾಡ್ ಅಂದರೆ ಕೆಟ್ಟದು. ನ್ಯೂ. ನ್ಯೂ ಮೀನ್ಸ್ ಹೊಸದು. ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ, ಓಲ್ಡ್. ಓಲ್ಡ್ ಅಂದರೆ ಹಳೆಯದು. ಸ್ಟ್ರಾಂಗ್. ಸ್ಟ್ರಾಂಗ್ ಮೀನ್ಸ್ ಬಲವಾದ ಅಥವಾ ಬಲಿಷ್ಠ. ವೀಕ್. WEAK. ವೀಕ್ ಅಂದರೆ ದುರ್ಬಲ, ಬಲಹೀನ. ಕ್ಲೀನ್. ಕ್ಲೀನ್ ಮೀನ್ಸ್ ಸ್ವಚ್ಛ. ಡರ್ಟಿ. ಡರ್ಟಿ ಅಂದರೆ ಹೊಲಸು. ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ, ಹ್ಯಾಪಿ. ಹ್ಯಾಪಿ ಅಂದರೆ ಸಂತೋಷ. ಸ್ಯಾಡ್. ಸ್ಯಾಡ್ ಮೀನ್ಸ್ ದುಃಖ. ಆಂಗ್ರಿ. ಆಂಗ್ರಿ ಅಂದರೆ ಕೋಪ. ಬ್ರೇವ್. ಬ್ರೇವ್ ಮೀನ್ಸ್ ಧೈರ್ಯ. ಸ್ಕೇರ್ಡ್. ಸ್ಕೇರ್ಡ್ ಮೀನ್ಸ್ ಭಯಗೊಂಡ. ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ, ರಿಚ್. ರಿಚ್ ಅಂದರೆ ಶ್ರೀಮಂತ. RICH. ರಿಚ್ ಅಂದರೆ ಶ್ರೀಮಂತ. ಪೂರ್. ಪೂರ್ ಮೀನ್ಸ್ ಬಡವ. ಫಾಸ್ಟ್. ಫಾಸ್ಟ್ ಅಂದರೆ ವೇಗವಾದ. ಸ್ಲೋ. ಸ್ಲೋ ಮೀನ್ಸ್ ನಿಧಾನವಾದ. ಸಾಫ್ಟ್. ಸಾಫ್ಟ್ ಅಂದರೆ ಮೃದುವಾದ. ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ, ಹಾರ್ಡ್. ಹಾರ್ಡ್ ಅಂದರೆ ಕಠಿಣ. ಸ್ಮಾರ್ಟ್. ಸ್ಮಾರ್ಟ್ ಮೀನ್ಸ್ ಚುರುಕಾದ. ಲೇಜಿ. ಲೇಜಿ ಅಂದರೆ ಸೋಮಾರಿ. ಆನೆಸ್ಟ್. ಆನೆಸ್ಟ್ ಮೀನ್ಸ್ ಪ್ರಾಮಾಣಿಕ. ಡಿಸ್ಆನೆಸ್ಟ್ ಮೀನ್ಸ್ ಅಪ್ರಾಮಾಣಿಕ. ನೆಕ್ಸ್ಟ್ ವರ್ಡ್ ಪೊಲೈಟ್. ಪೊಲೈಟ್ ಅಂದರೆ ಸೌಜನ್ಯ. ಪೊಲೈಟ್ ಅಂದರೆ ಸೌಜನ್ಯ. ರೂಡ್. ರೂಡ್ ಮೀನ್ಸ್ ಅಸಭ್ಯ. ಅಸಭ್ಯಗೆ ನಾವು ಇಂಗ್ಲೀಷ್ನಲ್ಲಿ ರೂಡ್ ಅಂತೀವಿ. ಹೆಲ್ದಿ. ಹೆಲ್ದಿ ಅಂದರೆ ಆರೋಗ್ಯಕರ. ಸಿಕ್. ಸಿಕ್ ಅಂದರೆ ಅನಾರೋಗ್ಯ. ಕೈಂಡ್. ಕೈಂಡ್ ಮೀನ್ಸ್ ದಯಾಳು. ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ, ಕ್ರೂಯಲ್. ಕ್ರೂಯಲ್ ಅಂದರೆ ಕ್ರೂರ. ಬ್ರೈಟ್. ಬ್ರೈಟ್ ಮೀನ್ಸ್ ಪ್ರಕಾಶಮಾನ, ಹೊಳೆಯುವ. ಡಾರ್ಕ್. ಡಾರ್ಕ್ ಅಂದರೆ ಕತ್ತಲು. ಎಂಟಿ. ಎಂಟಿ ಅಂದರೆ ಖಾಲಿ. ಫುಲ್. ಫುಲ್ ಮೀನ್ಸ್ ತುಂಬಿದ. ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ, ಎಕ್ಸ್ಪೆನ್ಸಿವ್. ಎಕ್ಸ್ಪೆನ್ಸಿವ್ ಅಂದರೆ ದುಬಾರಿ. ಚೀಪ್. ಚೀಪ್ ಅಂದರೆ ಅಗ್ಗವಾದ. ಯಂಗ್. ಯಂಗ್ ಮೀನ್ಸ್ ಯುವ. ಓಲ್ಡ್ ಏಜ್ಡ್. ಓಲ್ಡ್ ಏಜ್ಡ್ ಅಂದರೆ ವೃದ್ಧ. ಫೇಮಸ್. ಫೇಮಸ್ ಮೀನ್ಸ್ ಪ್ರಸಿದ್ಧ. ಹೇ ಗಾಯ್ಸ್, ನಿಮಗೆ ಇಂಗ್ಲೀಷ್ ಕಲಿಯಲು ಕಷ್ಟವಾಗ್ತಾ ಇದ್ದರೆ ನಮ್ಮ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಈಗಲೇ ಜಾಯ್ನ್ ಆಗಿ. ಈಗಲೇ ಜಾಯ್ನ್ ಆಗಲಿಕ್ಕೆ ಈ ಒಂದು ನಂಬರ್ ಮೇಲೆ ವಾಟ್ಸಪ್ ಮೇಲೆ SMS ಮಾಡಿ ನಮ್ಮ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಈಗಲೇ ಜಾಯ್ನ್ ಆಗಿ ಇಂಗ್ಲೀಷನ್ನು ಈಸಿಯಾಗಿ ಕಲಿತುಕೊಳ್ಳಿ. ಥ್ಯಾಂಕ್ ಯು. Hey guys, thank you for watching this video. If you like this video, please subscribe to the channel and press the bell icon to get all the notification of my upcoming videos. That's all in this video. Let's catch you next video. Till then, take care. Thank you.